ಓಕೆ. ಹಾಯ್ ಆಲ್. ಮಕ್ಕಳಿಗೆ ಸಂಜೆ ಆದರೆ ಏನಾದರೂ ತಿನ್ನೋಕೆ ಬೇಕೇ ಬೇಕು. ಅದರಲ್ಲೂ ಕುರುಮಾಗಿ ಕ್ರಿಸ್ಪಿಯಾಗಿದ್ದರೆ ತುಂಬಾ ಇಷ್ಟಪಡ್ತಾರೆ. ಸೊ ಇವತ್ತು ಮನೆಯಲ್ಲಿರೋ ಸಾಮಗ್ರಿಗಳನ್ನಷ್ಟೇ ಯೂಸ್ ಮಾಡಿಬಿಟ್ಟು ಗೋಧಿ ಹಿಟ್ಟಿನ ಸೂಪರ್ ಟೇಸ್ಟಿಯಾಗಿರೋ ನಿಪ್ಪಟ್ಟನ್ನು ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಸೊ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಪಾತ್ರೆಯಲ್ಲಿ ಈ ಗ್ಲಾಸಿಂದ ನಾನು 2.5 ಗ್ಲಾಸಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವನ್ನು ಸಣ್ಣಾಗಿ ಕಟ್ ಮಾಡಿ ಹಾಕಬೇಕು. ಸ್ವಲ್ಪ ಅರಿಶಿನ, 2 ಸ್ಪೂನಷ್ಟು ಕೆಂಪು ಖಾರದ ಪುಡಿ, ಜೀರಿಗೆ ಮತ್ತು ಅಜ್ವೈನ್ ಮತ್ತು ಕರಿ ಎಳ್ಳು ಎಲ್ಲವನ್ನು ಹಾಕಬೇಕು. ಮತ್ತು ಎಣ್ಣೆನ ಕಾಯಲಿಟ್ಟಿದ್ದೇನೆ. ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದ ನಂತರ ಇದನ್ನು ಹಾಕಿ ಸ್ಪೂನಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಕೈಯಿಂದನೇ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1-2 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಹಿಡಿದಾದ್ಮೇಲೆ ಈ ಥರ ಉಂಡೆ ಥರ ಬರಬೇಕು. ಆಮೇಲೆ ಸ್ವಲ್ಪನೇ ನೀರು ಹಾಕಿಬಿಟ್ಟು ಈ ಹಿಟ್ಟನ್ನು ನಾದಬೇಕು. ನೋಡಿ ಎಷ್ಟು ಗಟ್ಟಿಯಾಗಿರುತ್ತಲ್ಲ ಹಿಟ್ಟು, ಅಷ್ಟು ಎಣ್ಣೆ ಕಡಿಮೆ ಹಿಡಿಯುತ್ತೆ. ಎಣ್ಣೆ ಜಾಸ್ತಿ ಹಿಡಿಯೋದೇ ಇಲ್ಲ. ಆಮೇಲೆ ಅದಕ್ಕೇ ಸ್ವಲ್ಪನೇ ನೀರು ಹಾಕಿಬಿಟ್ಟು ನೀವು ಈ ಥರ ನಾದಬೇಕು. ಪೂರಿ ಹಿಟ್ಟಿಗಿನೂ ಇದು ತುಂಬ ಗಟ್ಟಿಯಾಗಿರಬೇಕು. ಅಷ್ಟು ಗಟ್ಟಿಯಾಗಿ ನೀವು ನಾದಬೇಕು. ನೋಡಿ ಈ ಥರ ನಾದ್ಕೊಂಡಿದ್ದೀನಿ. ಸೊ ಈ ವೆಟ್ ಕ್ಲೋತಿಂದ ಒಂದು 10 ನಿಮಿಷ ನಾವು ಇದನ್ನು ಬಿಡಬೇಕು. ಈಗ ನೋಡಿ 10 ನಿಮಿಷ ಆಗಿದೆ. ಹಿಟ್ಟು ಕೂಡ ಚೆನ್ನಾಗಿ ನೆಂದ್ಕೊಂಡಿದೆ. ಈಗ ಮತ್ತೆ ಒಂದು 2-3 ನಿಮಿಷ ಇದನ್ನ ಇದೇ ಥರ ಹಿಟ್ಟನ್ನು ನಾದಬೇಕು. ಅಂದರೆ ಹಿಟ್ಟು ಮೃದುವಾಗಿ ಚೆನ್ನಾಗಿ ಬರುತ್ತೆ. ಈಗ ಈ ಥರ ಉಂಡೆ ಥರವಾಗಿ ಮಾಡ್ಕೊಂಡ್ಬಿಟ್ಟು ಈ ಥರ ಲಟ್ಟಿಸ್ಕೊಳ್ಳೋಣ. ನೀವು ಜಾಸ್ತಿ ಚಪಾತಿ ಥರ ತೆಳ್ಳಗೂ ಲಟ್ಟಿಸ್ಕೋಬಾರ್ದು. ಪೂರಿ ಥರ ನೀವು ಲಟ್ಟಿಸ್ಕೊಂಡ್ರೆ ಸಾಕು. ಪೂರಿ ಎಷ್ಟು ಥಿಕ್ನೆಸ್ ಇದ್ದರೆ ಸಾಕು. ಆಮೇಲೆ ಒಂದು ಯಾವುದಾದ್ರೂ ಈ ಥರ ಮುಚ್ಚಳನ ನೀವು ತೊಗೊಂಡ್ಬಿಟ್ಟು ಚೂಪಾಗಿರೋದನ್ನು ಈ ಥರ ಶೇಪ್ ಬೇಕಂದರೆ ರೌಂಡಾಗಿ ಈ ಥರ ನೀವು ಶೇಪ್ ಮಾಡ್ಕೋಬೋದು. ಇಲ್ಲಾಂದರೆ ಸಣ್ಣ ಉಂಡೆ ಆಗಿ ಮಾಡಿಬಿಟ್ಟು ನೀವು ಒಂದೊಂದನ್ನೇ ಕೂಡ ಲಟ್ಟಿಸ್ಬೋದು. ಈ ಥರ ಮಾಡಿದರೆ ಈಸಿಯಾಗುತ್ತೆ. ಮತ್ತು ಫೋರ್ಕ್ ತೊಗೊಂಡ್ಬಿಟ್ಟು ಇದನ್ನು ಮಧ್ಯದಲ್ಲಿ ಈ ಥರ ಎಲ್ಲ ಕಡೆ ಮಾಡಬೇಕು. ಹಾಗಾದ್ರೆ ಏನಾಗುತ್ತೆ, ಪೂರಿ ಥರ ಇದು ಉಬ್ಬೋದಿಲ್ಲ, ನಡಕ್ಕೆಲ್ಲ ಇದು ಉಬ್ಬೋದಿಲ್ಲ, ಕ್ರಿಸ್ಪಿಯಾಗಿ ಬರುತ್ತೆ. ಈ ಥರ ನೀವು ಫೋರ್ಕಿಂದ ಎಲ್ಲ ಸೈಡು ಒಂದು ಸ್ವಲ್ಪ ಫ್ಲಿಕ್ ಮಾಡಿದರೆ. ಈಗ ಚೆನ್ನಾಗಿ ಇದನ್ನು ಒಂದು 3-4 ಸಾರಿ ಈ ಥರ ಹೊಳ್ಸಿ ಹಾಕ್ಕೊಂಡ್ಬಿಟ್ಟು ಟರ್ನ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನು ಕೂಡ ಸಣ್ಣ ಫ್ಲೇಮಲ್ಲೇ ಇಡಬೇಕು. ಯಾವುದೇ ಕಾರಣಕ್ಕೂ ಜಾಸ್ತಿ ಫ್ಲೇಮ್ ಇಡಬಾರ್ದು. ಹೈ ಫ್ಲೇಮ್ ಇಟ್ಬಿಟ್ರೆ ಏನಾಗುತ್ತೆ, ಮೆತ್ತಗಾಗಿಬಿಡುತ್ತೆ. ಅದಕ್ಕೇ ಸಣ್ಣ ಉರಿಲೇ ನೀವು ಇದನ್ನೆಲ್ಲ ಬೇಯಿಸ್ಕೋಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ಸಣ್ಣ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಏನು ಕ್ರಿಸ್ಪಿಯಾಗಿ ಬಂದಿತ್ತು ಅಂತೀರಾ, ತುಂಬಾ ಟೇಸ್ಟಿಯಾಗಿತ್ತು. ಡೆಫಿನೆಟಾಗಿ ನೀವು ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಆ ಥರ ಕೇಳಿದ್ನಲ್ವಾ, ಸೊ ಅವನಿಗೆ ಕೊಟ್ಬಿಡೋಣ ಈಗ. ಸೂಪರ್. ಅವ್ನಿಗೆ ಸ್ಪೆಷಲ್ ಬೇಕಾ ಬೇಡವೇ? ಇದು ಒಂದು ಈಟ ಕೊಡಪ್ಪ. ಏಯ್ ಖಾರ ಆಯ್ತದ, ಬರಪ್ಪ ಬೇಡ, ಖಾರ ಆಯ್ತಮ್ಮ. ಹೆಂಗೆ ಚಿನ್ನಿ? ತುಂಬಾ ಟೇಸ್ಟಿಯಾಗಿರೋ ಮತ್ತು ಕ್ರಿಸ್ಪಿಯಾಗಿರುವ ಗೋಧಿ ಹಿಟ್ಟಿಂದ ಮಾಡಿರುವ ನಿಪ್ಪಟ್ಟು ರೆಡಿ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.